ಧನುಷ್ಗೇನ ಆಗಿರೋದಲ್ಲ. ಹೌದೌದು. ನಾವು ಯುವ ಪಾರ್ಟಿಗೆ ಎಲ್ಲ ಜನ ಬೆಳೆಸ್ತೀವಿ, ಹಾಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕಂತೆ. ಆಯ್ತಾ, ಸುದ್ದಿ ನೋಡಿ ಅಂತೆಲ್ಲ ಇವೆಲ್ಲ ಇಡೀ ಜನಸಮಾಜನ ಸುಖ ಪಡುವಂಥ ಕೆಲಸ. ಯಾವ ರಾಜಕಾರಣಿಗಳು ಸೇರಲ್ಲ ಈಗ. ಹೌದೌದು, ನಾವೇ ಮತ್ತೆ ಕಾಯ್ಕೊಂಡಿದ್ದೀವಿ. ಏಜ್ ಎಷ್ಟು ಧನುಷ್ಗೆ ಸರ್? ಧನುಷ್ಗೆ ಏಜ್ ಎಷ್ಟು? ಒಂದು 28 ವರ್ಷ ಅನ್ಕೊಂಡೆ. ಹಾಂ 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 ಹಾಂ. ನೋಡಿ, ಇದು ನಿಜಲ್ಲೂ ಬಹಳ ಬೇಜಾರಾಗುವಂಥ ಸಂಗತಿ ಅಂದರೆ ದಾರುಣ ಸಾವ್ರು. ಇದು ಏನೋ ಒಬ್ಬ ರೈತ ಮಗ ಒಂದು ಎಂಜಿನಿಯರ್ ಆಗಿ MIT ಕಾಲೇಜಿನ ಅಡ್ಮಿಷನ್ ಆಗುವಂಥ ಒಂದು ಸ್ಥಿತಿಲಿದ್ದಂಥದ್ದು, ಊಟಿ ಗಾರ್ಮೆಂಟಲ್ಲಿ ಓದಂಥ ವಿದ್ಯಾರ್ಥಿ. ನಿಜ ನೋಡಿ, ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ ಅಂತಂದರೆ ನಿಜಲ್ಲೂ ಅಲ್ಲಿಗೆ ರೈತ ಬಾಂಧವ್ಯತೆ ಹೆಂಗಿರುತ್ತೆ ಅನ್ನೋದು ಕೂಡ ನೋಡಬೇಕು. ರಾತ್ರಿ ಆದಂಥ ವಿಚಾರ ಏನು ಅಂತಂದರೆ 11:30ಗೆ ನೋಡಿ, ಇದು ಮೇಲ್ಗಡೆ ಇದೆಯಲ್ಲ ಮನೆ, ಆ ಮನೆಯ ಮೇಲ್ಗಡೆ ಇರುವಂಥ ತಾರ್ಸಿನಲ್ಲಿ ಇರುವಂಥದ್ದು ಹುಡುಗ ಸಿದ್ದೇಶ್ ಅಂದ್ಬಿಟ್ಟು. ಮತ್ತು ಧನುಷ್ ಅಂತ KEBಯ AEE ಆಗಿ ನೋಡಿ, ಅವ್ರ ಮನೇಲಿ ಎಷ್ಟು ಕಷ್ಟಪಟ್ಟು ಅವ್ರನ್ನ ಇಂಜಿನಿಯರ್ ಮಾಡಿ KEB ಎಂಪ್ಲಾಯ್ ಆಗಿ ಮಾಡಿರ್ತಾರೆ. ಅದನ್ನೆಲ್ಲ ಇವತ್ತು ನಿಜಲು ಒಂದು ಹೇಳ್ಕೊಬೇಕು ಅಂತಂದರೆ ಸಾವು ಮತ್ತು ಈ ಅಚಾನಕ್ ಆಗುವಂಥ ಅಪಘಾತಗಳು ಎಷ್ಟು ಮನೆಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ನೇರ ಉದಾಹರಣೆ. ಏನೇ ಆಗಲಿ, ಮುಖ್ಯ ರಾಜ್ಯ ಹೆದ್ದಾರಿಗಳಲ್ಲಿ ನಾವು ನೋಡಿದ್ರೆ ನೋಡಿ, ಇಲ್ಲೇ ಇದು ರಾಜ್ಯ ಹೆದ್ದಾರಿನೇ ಆಯಿತಾ. 6 ಗಂಟೆ ಆದರೂ ಕೂಡ ಒಂದು ಲೈಟು ಒಂದು ಕಡೆ ಬರುತ್ತೆ, ಒಂದು ಕಡೆ ಬರಲ್ಲ, ಮಧ್ಯ ಲೈಟ್ಗಳೇ ಬರಲ್ಲ. ಇದೇ ಸಮಸ್ಯೆ ಇರೋಂಥದ್ದು. ಏನು ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಅನ್ನೋದು, ವಾಜ್ಮಂಗ್ಲ ಡೌನಲ್ಲಿ ಒಂದು ಕೆರೆ ಇದೆ. ಆ ವಾಜ್ಮಂಗ್ಲ ಡೌನ್ ಕೆರೆಯಲ್ಲಿ ಕೆರೆ ಪಕ್ಕ ಒಂದು ಹಳ್ಳಿ ಇದೆ. ಆ ಹಳ್ಳಿಗೆ ಹತ್ರ ಅಲ್ಲಿ ಒಂದು ಕೆರೆಯ ಮುಂಭಾಗ ಆಗಿರುವಂಥ ಒಂದು ಆಕ್ಸಿಡೆಂಟು. ಬನ್ನೂರಿನ ಯುವಕ ಏನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಇದು ಬಹಳ ದಾರುಣ ಆಗುವಂಥ ಒಂದು ವಿಚಾರ. ಏನು ನೋಡಿ, ಬಹಳ ಸುದ್ರೂಪಿ ಹುಡುಗ ಮತ್ತು ರೈತಾಪಿ ಹುಡುಗ. ನೆಕ್ಸ್ಟು MIT ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿಯಾಗಿ ಹೊರಹೊಮ್ಮಂಥ ಹುಡುಗ ಸಿದ್ದೇಶ್ ಅಂದ್ಬಿಟ್ಟು ನೋಡಿ. ಅವ್ನಿಗೆ ಟಿಂಕು ಅಂತ ಒಂದು ಟೆಕ್ ನೇಮ್ ಕೂಡ ಇದೆ. ಚಾಮನಹಳ್ಳಿ ಗ್ರಾಮಸ್ಥರು ನೋಡ್ತಾ ಇರೋ ಒಬ್ಬ ರಾಜಕಾರಣಿ ತಂತ್ರ ಕೂಡ ಇಷ್ಟು ಜನ ಬರೋಲ್ಲದೆ. ಅಷ್ಟು ಜನ ರೈತನ ಮಗನ ಸಂಸ್ಕಾರಕ್ಕೆ ಬಂದವ್ರೆ ಅಂತಂದರೆ, ಅಂತ್ಯ ಸಂಸ್ಕಾರಕ್ಕೆ. ನಿಜವೂ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ರೈತರು ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ. ಒಂದಾದರೆ ನಿಜವೂ ಈ ಕುಟುಂಬಕ್ಕೆ, ಇಡೀ ಬನ್ನೂರು ಟೌನ್ಗೆ ಒಂದು ದಾರುಣವಾದಂಥ ದುಃಖಕರ ವಿಚಾರ. ಒಂದು ಕಡೆ KEB ಇಂಜಿನಿಯರ್ ಆಗಿ ಧನುಷ್ ಅಂತ, ನಾನು ಎಷ್ಟು ಸಾರಿ ಅವ್ರು ಫೋನ್ ಕೂಡ ಮಾಡಿದ್ದೀನಿ ಕೆಲವೊಂದು KEB ವಿಚಾರಗಳಿಗೆ. ಆ ಥರ ಒಬ್ಬ ಇಂಜಿನಿಯರು ಇಂಜೂರ್ ಆಗ್ತಾರೆ ಅಂತಂದರೆ, ಮೇಜರಾಗಿ ಇಂಜೂರ್ ಆಗಿದ್ದಾರೆ ಅವರು. ಧನುಷ್ ಅಂದ್ಬಿಟ್ಟು KEB ಎಂಪ್ಲಾಯಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅವರ ಮಂಡ್ಯ ಜಿಲ್ಲೆಯಲ್ಲಿ ಮಗನ ಒಂದು ಇಂಜೂರಿ ಅಂದರೆ ಸಿಕ್ಕಾಪಟ್ಟೆ ಏಟಾಗಿದೆ ಅಂತ. ಅವನು ಕೂಡ ಒಂದು ಯಾವುದೋ ಒಂದು ಗೂಡ್ಸ್ ಆಟೋ ಮತ್ತು ಒಂದು ಬೈಕ್ ಅಂದರೆ ಒಂದು ಬುಲೆಟ್ ಗಾಡಿ ಅಂತ ಕೂಡ ಹೇಳಿದ್ರು. ಡ್ರೈವ್ ಮಾಡ್ತಿದ್ದು ಯಾರು ಏನು ಅಂತ ಕೂಡ ಪೊಲೀಸ್ ತನಿಖೆ ಆಗಬೇಕು. ಮತ್ತು ನಿಜವೂ ಏನೇ ಪೊಲೀಸ್ ತನಿಖೆ ಆದರೂ ಕೆಲವೊಂದು ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಬಿಟ್ಟು ನಿಜವಾದ ತನಿಖೆ ಆಗಿ ನಿಜವಾದಂಥ ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಮೃತ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ಕೂಡ ದೊರಕಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒಂದು ಹಿತಾಸಕ್ತಿ ಇರೋಂಥದ್ದು. ಒಬ್ಬ KEB ಇಂಜಿನಿಯರು ಧನುಷ್ ಅಂತ ಇಬ್ಬರು ಕೂಡ ಸ್ನೇಹಿತ ಆಗ್ತಾರೆ. ಅವ್ರು ಬಂದು ಏಜಬಲ್ ಪರ್ಸನ್, ಪಾಪ ಒಂದು ಜಿಮ್ಮಲ್ಲಿ ಪರಿಚಯ ಆಗ್ತಾರಂತೆ. ಆ ಜಿಮ್ಮಲ್ಲಿ ಪರಿಚಯ ಆದಂಥ ವ್ಯಕ್ತಿ ಸಿದ್ದೇಶಿಗೆ ಪರಿಚಯ ಆಗ್ತಾರೆ. ಆ ಸಿದ್ದೇಶು ಇಬ್ಬರು ಕೂಡ ಒಳ್ಳೆ ಬಾಂಧವ್ಯ ಇರುತ್ತೆ. ತಡರಾತ್ರಿ ಅವರು ಮೈಸೂರಿಂದ ಬರಬೇಕಾದ್ರೆ ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ. ಮೈಸೂರಿಂದ ಬರಬೇಕಾದ್ರೆ ಅಂತ ಕೂಡ ಮನೆಯವರು ಹೇಳ್ತಾರೆ. ಮೈಸೂರಿಂದ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಂದು ವಾಟರ್ ಟ್ಯಾಂಕು, ಆ ವಾಟರ್ ಟ್ಯಾಂಕರ್ಗೆ ನಿಜವಾಗ್ಲೂ ಎಲ್ಲ ಮಾನ್ಯತೆಗಳಿದೆಯಾ ಏನು ಗೊತ್ತಿಲ್ಲ. ಅದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಮತ್ತು ನಿಜವಾದಂತಹ ನ್ಯಾಯ ಈ ಕುಟುಂಬ ಸಿಗ್ತದೆ. ನೋಡಿ, ಇದು ಮನೆಯವ್ರದ್ದು. ಇಡೀ ಬನ್ನೂರು ಗ್ರಾಮಸ್ಥರು ದುಃಖ ಪಡುವಂಥ ವಿಚಾರ ಏನು ಅಂದರೆ, ತಾವು ನೋಡ್ತಾ ಇದ್ದೀರಾ ನೋಡಿ, ಇದು ಮನೆಯದವ್ರದ್ದು. ನೋಡಿ, ಈ ಮನೆಯ ಹುಡುಗ ಅವನು. ತಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಸಿದ್ದೇಶು, ಈ ಸುದ್ರೂಪಿ ಹುಡುಗ ಪಾಪ ಈ ಮನೆಯಲ್ಲಿ ವಾಸ ಇರ್ತಾರೆ ಕುಟುಂಬಸ್ಥರು. ಒಬ್ಬಳೇ ಮಗಳು, ಒಬ್ಬಳೇ ಮಗ.
ಅನ್ಯೂನ್ಯವಾದಂಥ ಜೀವನ. ಭಾಳ ರೈತರು ಭಾಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ. ಇಂಜಿನಿಯರ್ MIT ಕಾಲೇಜಲ್ಲಿ ಇಂಜಿನಿಯರ್ ಪದವಿ ಮುಗಿಸೋದಕ್ಕೆ ರೆಡಿಯಾಗಿರ್ತಾನೆ, ಊಟಿನಲ್ಲಿ ಓದಿರ್ತಾನೆ. ನೋಡಿ ಎಷ್ಟು ಮಕ್ಕಳು ಕನ್ಸ್ಕೊಂಡು ನಡೀತಾರೆ ತಂದೆ ತಾಯಿ ಅನ್ನೋದು. ಭಾಳ ಬೇಜಾರಾದ ಸಂಖ್ಯೆಯಿಂದ ಅಂದರೆ ನೋಡಿ ಇಲ್ಲಿ ಈ ಸುದ್ರೂಪಿ ಹುಡುಗ ಪಾಪ ದಾರುಣವಾಗಿ ಆಕ್ಸಿಡೆಂಟಲ್ಲಿ ತಿರೋಗ್ತಾನೆ ಅಂತಂದರೆ ಅದು ಏನೇ ಕಾರಣಗಳಿದ್ರು ಕೆಲವೊಂದು ರಾಜ್ಯ ಹೆದ್ದಾರಿಗಳ ಮೂಲಭೂತ ಸೌಕರ್ಯಗಳ ಕೊರತೆ ಅಂತಲೇ ಹೇಳ್ಬೋದು. ನಾವು ನೋಡ್ತಾ ನೋಡಿ ಇಲ್ಲಿ ರಾಜ್ಯ ಹೆದ್ದಾರಿ ಇದೆಯಲ್ವಾ, ಎಲ್ಲೂ ಕೂಡ ಇಲ್ಲಿ ಲೈಟ್ಗಳು ಹತ್ತಲ್ಲ. ನಿಜಲ್ಲೂ ನೋಡಿ ಎಲ್ಲ ಕಡೆ ಬೇರೆ ಹಾಕಿದ್ದಾರೆ ಲೈಟ್ಗಳು, ಮತ್ತೆ ಮಧ್ಯ ಹತ್ತೋರು ಒಂದು ಕಡೆ ಹತ್ತದೇ ಇಲ್ಲ. ಇವತ್ತು ಇಷ್ಟು ಜನ ಸೇರ್ತಾರೆ ಇಲ್ಲಿಗೆ ಅಂತ ನೋಡಿ ಅಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಕಳೆ ಬರೋಕ್ಕೆ ಪಾಪ ತಗೊಂಡೋಗ್ತಾ ಇದ್ದಾರೆ, ಕಳೆ ಬರೋ ತಗೊಂಡೋಗ್ತಾರೆ ಹುಡುಗನ. ಬಹಳ ಸುದ್ರೂಪಿ ಹುಡುಗ, ಮತ್ತೆ ಒಳ್ಳೆ ಎಜುಕೇಟೆಡ್ ಪರ್ಸನ್, ಇಂಜಿನಿಯರ್ ಆಗಿ ಬರೋಂಥ ಕೆಲವೇ ವರ್ಷಗಳಿದ್ವು. MIT ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕಾಯ್ತು ಮೈಸೂರಿನಲ್ಲಿ. ಊಟಿ ಕಾಲೇಜಲ್ಲಿ ಓದಿರ್ತಾರೆ, ಕಷ್ಟಪಟ್ಟು ಈ ಕುಟುಂಬ ಆ ಹುಡುಗನ ಓದಿಸ್ತಾರೆ. ಒಂದು ಹೆಣ್ಣುಮಗಳು, ಒಬ್ಬ ಗಂಡು ಮಗ. ನೋಡಿ ಎಷ್ಟು ಮುಗ್ಧ ಇರುವಂಥ ಒಂದು ಮುಖದ ಲಕ್ಷಣ ಕೂಡ ಹೇಳುತ್ತೆ. ಹಾಗಾಗಿ ತಾವೇ ನೋಡ್ತೇವೆ ಇಡೀ ಬನ್ನೂರು ಟೌನು, ಚಾಮಳ್ಳಿ ಗ್ರಾಮಸ್ಥರು ಇವತ್ತು ಈ ಒಂದು ಅಂತಿಮ ಸಂಸ್ಕಾರಕ್ಕೆ ಬರೋವಂಥದ್ದು. ಈ ರೀತಿಯಾದಂಥ ವಿಚಾರ ರಾತ್ರಿ 11:30 ಮನೆಯವ್ರಿಗೂ ಕೂಡ ಪಾಪ ಅವ್ರನ್ನ ಹೇಳಲ್ಲ. ಎಲ್ಲಿ ತಂದೆ ತಾಯಿ ಮಲಗಿರ್ತಾರೆ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು. ಸ್ನೇಹಿತ ಕರೆದ ಅಂತ ಹೋಗ್ತಾನೆ. ಆ ಸ್ನೇಹಿತ ಬಂದು ಒಬ್ಬ KB ಇಂಜಿನಿಯರು ಧನುಷ್ ಅಂತ, ಅವ್ರು ಬಂದು ಮಾತ್ಗಳಿ ಗ್ರಾಮದ ಒಂದು ಸೆಕ್ಷನ್ ವೈಸ್ ಇಂಜಿನಿಯರ್ ಆಗಿ AEE ಆಗಿರ್ತಾರೆ ಧನುಷ್ ಅಂತ. ಅವ್ರಿಗೆ ಮೇಜರ್ ಇಂಜುರಿ ಆಗಿದೆ ಅಂತೆ ಆಕ್ಸಿಡೆಂಟ್ ಆಗಿ, ನಿನ್ನೆ ರಾತ್ರಿ ಆದಂಥ ಆಕ್ಸಿಡೆಂಟು. ವರ್ಣ ಹೋಬಳಿ ಬರುತ್ತೆ, ಮೇಗ್ಲುಪುರ ಸ್ಟೇಷನ್ಗೆ ಸಂಬಂಧಪಟ್ಟಂತ ಕೇಸ್ ಫೈಲ್ ಆಗಿರುತ್ತೆ. ಹಾಗಾಗಿ ನಿಜವಾದಂಥ ತನಿಖೆ ಆಗಬೇಕು. ಜೊತೆಗೆ ಏನು ಆ ಮೃತ ವ್ಯಕ್ತಿ ಯಾರಿದ್ದಾರೆ ಸಿದ್ದೇಶು, ಅವ್ರಿಗೆ ನ್ಯಾಯ ರೀತಿಯಂತ ನ್ಯಾಯ ದೊರಕಬೇಕು. ಮತ್ತೆ ಏನು ಇವತ್ತು ಕಾನೂನಾತ್ಮಕ ಹೋರಾಟಗಳಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಬೇಕು ಅನ್ನೋದು ಬಹಳ ಸಾರ್ವಜನಿಕರ ಹಿತಾಸಕ್ತಿ ಇರುವಂಥದ್ದು. ತಾವು ನೋಡ್ತಾ ಇದ್ದೀರಾ ನಿಜರು ಅಲ್ಲಿ ಮೇಜರ್ ಆಗಿ ನೋಡಿ, ಇದು ರಾಜ್ಯ ಹೆದ್ದಾರಿ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇದು ರಾಜ್ಯ ಹೆದ್ದಾರಿ ಬಂದು ಬೆಂಗಳೂರು ಟು ವಯಾ ಕನಕಪುರ ಟು ಮೈಸೂರು. ಈ ಪರಿಸ್ಥಿತಿಗಳು ನೋಡ್ಬಿಟ್ರೆ ಮೆಲ್ಲಳ್ಳಿಯಿಂದ, ನಾನು ಕಳೆದ ಸಾರಿ ಕೂಡ ಒಂದು ಸುದ್ದಿ ಮಾಡಿದ್ದೆ, ಮೆಲ್ಲಳ್ಳಿಯಿಂದ ಮೈಸೂರು ಬೂತ್ಕಳ್ಳಿವರೆಗೂ, ಮೈಸೂರು ದೇವಗೌಡ ಸರ್ಕಲ್ ವರೆಗೂ ಕೂಡ ಎಲ್ಲೂ ಕೂಡ ಲೈಟ್ ಇಲ್ಲ ಅಲ್ಲಿ. ಇಲ್ಲಿ ನೋಡಿ ಕಂಬಗಳವೆ. ಓಕೆ 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 ಇಲ್ಲಿ ಕಂಬಗಳವೆ, ಲೈಟ್ ಯಾವತ್ತೂ ಇಲ್ಲ. ಕಂಬಗಳಿದೆ, ಲೈಟ್ ಇಲ್ಲ. ಏಕ ಕಂಬಗಳು ತೋರ್ಸಿ ಹಂಗೇನೆ ಕಂಬಗಳಿದೆ, ಒಂದು ಲೈಟ್ ಇಲ್ಲ. ಅಕ್ಕಪಕ್ಕ ಸ್ಕೂಟರ್ಗಳು ನಿಂತ್ಕೊಂಡು ಏನು ಇಲ್ಲಿ ಯಾವುದೇ ಒಂದು. ಸರ್ ಈಗ ನಮ್ಮ ಇವ್ರಿಗೆ ಕೂಡ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಸರ್ ಇಲ್ಲೇನೆ, ನಮ್ಮ ಯಾರೋ ನಿಮ್ಮ ಸ್ನೇಹಿತರು, ಹೌದು ಅವ್ರ ಹೆಸರೇನು, ಅದು ಆಯ್ತು. ನಮ್ಮ ಸಿಹಳ್ಳಿ ನಿಮ್ಮ ಸ್ನೇಹಿತರು ಚಲವಾಡ್ತಾರಲ್ಲ, ಅಟ್ಲೀಸ್ಟ್ ಅವರು ಸಾವು ನೋಡಕ್ ಬಂದು ಅವ್ರಿಗೆ ಒಂದು ಕಾರ್ ಟಚ್ ಆಗುತ್ತೆ ಹೇಳಿದ್ರೆ ಹಂಗಂತ. ಪಾಪ ಅವರು ಅಸ್ವಸ್ಥರಾಗ್ತಾರೆ. ಪಾಪ ಅವ್ರಿಗೆ ಪ್ರಜ್ಞೆ ಇಲ್ದೇನೆ ಅವ್ರು ಕೂಡ ಹಾಸ್ಪಿಟಲ್ ಆಗಿರ್ಲಿ ನೋಡಿ, ಯಾರಿಗೆ ಆದ್ರೂ ಕೂಡ ನಮ್ಮ ನೋವುಗಳು ತಿಳ್ಕೊಂಡು ಅದನ್ನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಲಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನ. ಯಾಕಂದ್ರೆ ಯಾವ ಪೊಲೀಸ್ನವರೇ ಆಗಲಿ ಇನ್ನೊಂದೇ ಆಗಲಿ ನಾರಾಸ ಯಾರೇ ಆಗಿರ್ಲಿ ಇಲ್ಲಿ ಬಂದು ವ್ಯವಸ್ಥೆ ಎದ್ದಾದ್ರೂ ಕೂಡ ಲಂಚ ಕೇಳೋದು ಬಂದು ಅಷ್ಟೇ ಗೊತ್ತೇ ಹೊರತು ವ್ಯವಸ್ಥಿತವಾಗಿ ಬಂದು ಏನು ಎಷ್ಟು ತಪ್ಪು ನೆಪ್ಪಗಳನ್ನ ಹೇಳೋರು ಯಾರೂ ಇಲ್ಲ ಇಲ್ಲಿ. ಯಾಕೆಂತಾರೆ ಅವ್ರವ್ರದೇ ಆಟ ಅವ್ರವ್ರದೇ ನಡೀತಾ ಇದ್ದೆ ಹೊರತು ಯಾರೂ ಕೂಡ ಇಲ್ಲಿ ನೋಡಿ ಈಗ ಕಂಬಗಳಿವೆ. ಕಂಬಗಳು ಎಲ್ಲಿಂದ ಆ ಸರ್ಕಲಿಂದ ಹಿಡಿದು ಮುಗಿ ತನಕ ಕಂಬಗಳಿವೆ. ಒಂದು ಲೈಟ್ ಇರ್ತದ, ಆ ನೈಟ್ ಬಂದು ನೋಡಿ ಯಾರು ಕೇಳೋರಿಲ್ಲ. ನೈಟ್ ನಡ್ಕೊಂಡು ಹೋಗ್ತಾ ಇದ್ರೆ ಹೆಂಗಸರು ಮಕ್ಕಳುಗಳು ಯಾರು ಹೊಡ್ಬೇಕಿತ್ತು ಎದ್ಬಿಟ್ರು ಕೂಡ ಯಾರು ಕೇಳೋರಿಲ್ಲ ಇಲ್ಲಿ. ಆ ರೀತಿಯ ಪರಿಸ್ಥಿತಿಗಳು. ಆದ್ರೆ ಏನಪ್ಪಾ ಅಂತಂದ್ರೆ ಇದು ಸಿಟಿ ಅಷ್ಟೇ. ಸಿಟಿ ಯಾಕೆ ಸಿಟಿ? ಬನ್ನಿ ಈ ಕಡೆ ಬನ್ನಿ, ಬಸ್ ಬರ್ತಾ ಇದೆ ನೋಡಿ. ನಿಜ ಅವ್ರು ಹೇಳೋದು. ಇವತ್ತು ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತಂದ್ರೆ ವೀರಭದ್ರೇಗೌಡರಿಗೆ ಪಾಪ ಇಲ್ಲಿ ನೋಡಿ, ಇಲ್ಲಿ ಒಬ್ರಿಗೆ ಅವರು ಕೂಡ ವೀರಭದ್ರೇಗೌಡರು ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಬಂದಾಗ ಅವ್ರು ಕೂಡ ಒಂದು ಕಾರ್ ಟಚ್ ಆಗುತ್ತೆ ಅಂತ. ಈಗ ಕಂಬಗಳು ತೋರಿಸಿ, ಲೈಟ್ ಕಂಬಗಳು ತೋರಿಸಿ, ಪೂರ್ತಿ ಏಕ ತೋರಿಸಿ, ಅಲ್ಲಿಂದ ಇಲ್ಲಿ ತನಕ ಬನ್ನೂರು ಮುಗಿ ತನಕ ತೋರಿಸ್ಕೊಂಡು ಹೋಗಿ ಒಂದು ಲೈಟ್ ಇದ್ದಾಗ ನೋಡಿ, ಯಾರಾಗಲಿ ನೋಡಿ. ಕೆಲವೊಂದು ರಾಜ್ಯ ಹೆದ್ದಾರಿಗಳಲ್ಲಿ ಮೇಂಟೈನ್ ಮಾಡಿದ್ರಂತ ಬರೀ ಕಂಬಗಳು ಮಾಡ್ಕೊಂಡ್ರು ಕೂಡ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅಲ್ಲ. ಪಂಚಾಯತಿ ವ್ಯಾಪ್ತಿಲಿ, ಪುರಸಭೆ ವ್ಯಾಪ್ತಿ ಲೈಟ್ ಹಾಕೋರೆ ಕಂಡ್ರಿ. 6 ಗಂಟೆ ಆಯ್ತು, ಈಗ ಆಲ್ರೆಡಿ 6:15. ನೀವು ಟೈಮ್ ನೋಡ್ತಾ ಇದೀರಾ ನೋಡಿ, ಎಲ್ಲೂ ಕೂಡ ಲೈಟ್ ಆನ್ ಆಗಲ್ಲ ಅಂತ. ಯಾವ ಕಂಬದಲ್ಲಾಗಲಿ ಒಂದು ಲೈಟ್ ಇದೆ ಕೇಳಿ. ರಾಜ್ಯ ಹೆದ್ದಾರಿಗಳಲ್ಲಿ ಈ ತರ ಮೇಂಟೈನ್ ಮಾಡೋಂಥದ್ದು ಇಡೀ ಸಮಾಜಕ್ಕೆ ಒಂದು ಘಾತಕ. ಅದು ಈ ತರ ಆಕ್ಸಿಡೆಂಟ್ಗಳಲ್ಲಿ ಸಾಯುವಂತ ರೈತರ ಮಕ್ಕಳುಗಳು ತಾವು ನೋಡ್ತಾ ಇದ್ರೆ ನಿಮ್ಗೆ ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಸಂಬಂಧಪಟ್ಟಂತ ರಾಜ್ಯ ಹಾಗೇನೆ ಸಂಬಂಧಪಟ್ಟಂತ ಜಿಲ್ಲಾಡಳಿತಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರೋದು ಬಹಳ ಬೇಜಾರಾದಂತ ವಿಚಾರ. ಕೊನೆಗೆ ಒಂದು ಅಲ್ಲಿ ನಿಜವಲ್ಲ ನನಗೂ ಕೂಡ, ನಾನು ಡೈಲಿ ಕೂಡ ಓಡಾಡ್ತೀನಿ ಮೈಸೂರಿಂದ
ಬನ್ನೂರು. ಅಲ್ಲಂತೂ ಬಹಳ ಡೆಡ್ಲಿ ಆಕ್ಸಿಡೆಂಟ್ ಆಗುವಂತ ಸ್ಥಳ. ಅಲ್ಲಿ ಲೈಟೇ ಇಲ್ಲ. ಮತ್ತೆ ಸೈಡಲ್ಲಿ ಅಲ್ಲೇನ್ ಮಾಡಿದ್ರೆ ಗೊತ್ತಾ, ಇಲ್ಲಿ ವಾಜಮಂಗ್ಲ ಮತ್ತೆ ಮೆಲ್ಲಹಳ್ಳಿಯಿಂದ ಮೈಸೂರು ಬೂತ್ಕಳ್ಳಿವರೆಗೂ ಎಲ್ಲ ಅಗ್ದಾಕ್ಬಿಟ್ಟಿದ್ದಾರೆ. ಏನು ಆ ಕಡೆ ಈ ಕಡೆ ವಾಟರ್ ಲೈನ್ ಪೈಪ್ ತಗೊಂಡು ಹೋಗ್ತಿರುತ್ತೆ, ಅಗ್ದಾಕ್ಬಿಟ್ಟಿದ್ದಾರೆ. ನೆಟ್ಟಿಗೆ ಮುಚ್ಚಿಲ್ಲ ಇದನ್ನ. ಮತ್ತೆ ಯಾವುದೇ ರೀತಿಯಾದಂಥ ನಾಮ ಫಲಕಗಳಿಲ್ಲ, ಯಾವುದು ಡಿವೈಡರ್ಗಳು, ಯಾವುದೇ ರೀತಿಯಾದಂಥ ಸೂಚನಾ ಫಲಕಗಳಿಲ್ಲ, ಜೀಬ್ರಾ ಪಟ್ಟೆಗಳಿಲ್ಲ, ಮತ್ತೆ ರಾಜ್ಯ ಹೆದ್ದಾರಿಗೆ ಇರುವಂತ ಯಾವುದೇ ಮಾನದಂಡಗಳು ಇಲ್ಲದಿರೋದು ಈ ತರ ಡೆಡ್ಲಿ ಆಕ್ಸಿಡೆಂಟ್ಗಳಿಗೆ ಆಗ್ತಿರುವಂತ ಒಂದು ದಾರುಣ. ನಿಜಲ್ಲೂ ಬಹಳ ಬೇಜಾರಾಗುವಂಥದ್ದು. ನೋಡಿ, ಈ ಒಂದು ಕುಟುಂಬ ಏನು ಇಂಜಿನಿಯರ್ ಆಗಿ ಹೊರಹೊಮ್ಮಬೇಕಾದಂತ ಈ ಪುಟ್ಟ ಹುಡುಗ ಇವತ್ತು ಊಟಿನಲ್ಲಿ ಓದಿ ಕಷ್ಟಪಟ್ಟು ತಂದೆ ತಾಯಿ ರೈತರು ಅವ್ರನ್ನ ಓದಿಸಿ ಅವ್ರ ಮಕ್ಕಳನ್ನ ಇವತ್ತು ಒಂದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅಲ್ಲಿ ಮಗ ನಿಜಲು ದಾರುಣವಾಗಿ ಅಂತ್ಯ ಸಂಸ್ಕಾರಕ್ಕೆ ಇವತ್ತು ಜನ ಬರ್ತಾರೆ ಅಂದ್ರೆ ನಿಜಲು ಬಹಳ ಬೇಜಾರಾಗುವಂತ ವಿಚಾರ. ಏನೇ ಆದ್ರೂ ಈ ತರ ಆಗ್ಬಾರ್ದು. ರಾಜ್ಯ ಸರ್ಕಾರದ ಎಲ್ಲ ಮಾನದಂಡಗಳೇನು, ರಸ್ತೆ ಮಾನದಂಡಗಳನ್ನ ಇವರು ಮೇಂಟೈನ್ ಮಾಡಿಲ್ಲ. ಒಂದು ವೈಟ್ ಪಟ್ಟೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ರಾಜ್ಯ ಹೆದ್ದಾರಿಗಳಲ್ಲಿ ವೈಟ್ ಪಟ್ಟೆ ಮೇಂಟೈನ್ ಮಾಡೋಕ್ಕಾಗ್ತಿರೋಂಥ ಸಂಬಂಧಪಟ್ಟಂತ ಇಂಜಿನಿಯರ್ಗಳು, ಅಧಿಕಾರಿಗಳು, ಜಿಲ್ಲಾಡಳಿತ ವ್ಯವಸ್ಥೆಗಳು, ಗ್ರಾಮಾಂತರ ಏನು ನಾವು ರಾಜಕೀಯ ವ್ಯವಸ್ಥೆಗಳಲ್ಲಿ ನಾವೆಲ್ಲ ಮಂತ್ರಿ ಮಾಸ್ಟರ್ ಅಂತ ಹೇಳ್ಕೊಂಡು ತಿರುಗುವಂತವ್ರು ನೋಡ್ತಾ ಇದ್ರ ಇಲ್ಲಿ. ಒಂದು ಲೈಟು ಇದು ಬನ್ನೂರು ರೀ, ನೆಕ್ಸ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ ಆಗುತ್ತೆ ಅಂತ ನೀವೆಲ್ಲ ಕೆಲವರೆಲ್ಲ ರಾಜಕೀಯ ಧುರೀಣರು ಬೊಗಳೆ ಬಿಡ್ತಾರಲ್ಲ. ಒಂದು ಲೈಟಿನ ವ್ಯವಸ್ಥೆ ಇಲ್ದಿರೋಂಥ ವ್ಯವಸ್ಥೆಗಳು ಕೇವಲ ಇಲ್ಲೊಂದೇ ಅಂತಲ್ಲ, ಸಿಟಿಲೂ ಕೂಡ ಎಷ್ಟೋ ಹೈವೇಗಳಲ್ಲಿ ಸಿಟಿಲಿ ಕೂಡ ಲೈಟ್ ಇಲ್ಲ ರೀ. ಹೈವೇಗಳಲ್ಲಿ ರಿಂಗ್ ರೋಡ್ಗಳಲ್ಲಿ ಅದೇನು ಮೇಂಟೈನ್ ಮಾಡ್ತಿರೋ ರಾಜಕೀಯ ಜನಪ್ರತಿನಿಧಿಗಳು, ನೀವು ಅಧಿಕಾರಿಗಳು ನೋಡ್ತಾ ಇದ್ದೀರಾ. ಈ ತರ ಅಲ್ಲಿ ಬಹಳ ಡೆಡ್ಲಿ ಡೇಂಜರು. ಒಂದು ವಾಜಮಂಗ್ಲ, ಮೈಸೂರಿನ ವಾಜಮಂಗ್ಲದಿಂದ ಕೆಳಗಡೆ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಆಗಿರೋ ಡೆಡ್ಲಿ ಆಕ್ಸಿಡೆಂಟ್ ಅಲ್ಲಿ ಪಾಪ ತಾವು ನೋಡ್ತಾ ಇದ್ದೀರಾ. ಈ ರೈತ ಕುಟುಂಬದ ಮನೆಯ ಒಂದು ಕುಡಿ ಇವತ್ತು ಇಲ್ದಿರೋದು ಬಹಳ ಬೇಜಾರಾಗುವಂತ ವಿಚಾರ. ನೋಡಿ, ಈ ಹುಡುಗ MIT ಕಾಲೇಜಿನಲ್ಲಿ ಇಂಜಿನಿಯರ್ ಆಗಿ ಬರಬೇಕಾಯ್ತು. ಆ ಇಂಜಿನಿಯರ್ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ಜನ ಬರ್ತಾರೆ, ಗ್ರಾಮಸ್ಥರು, ಬೇರೆ ಬೇರೆ ರೈತಾಪಿ ಜನ ಬರ್ತಾರೆ ಅಂತಂದ್ರೆ ನಿಜವೂ ಬಹಳ ದಾರುಣ. ಈ ತರ ಯಾವ ಕುಟುಂಬಕ್ಕೂ ಕೂಡ ಆಗಬಾರ್ದು. ಯಾಕೆಂದ್ರೆ ಇವತ್ತು ಗಂಡು ಮಕ್ಕಳು ಬಹಳ ಪ್ರೀತಿ ವಿಶ್ವಾಸ ಇಟ್ಕೊಳ್ಳುವಂತ ರೈತಾಪಿ ಕುಟುಂಬ ಇರ್ತಾರೆ. ಏನ್ ನೋಡಿ, ಲೈಟ್ ಒಂದು ಕಡೆ ಲೈಟ್ ಇರಲ್ಲ. ಇದು ಆಗಿರುವಂತ ಸಮಸ್ಯೆಗಳು. ರಾಜ್ಯ ಹೆದ್ದಾರಿಗಳಲ್ಲಿ ನೆಟ್ಟಿಗೆ ಮಾಡುವಂತ ಕೆಲಸಗಳು ಅಧಿಕಾರಿಗಳು ಮಾಡಿಬಿಟ್ರೆ ಈ ತರ ಯಾವ ರೈತ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬರಲ್ಲ. ಟ್ಯಾಂಕರ್ಗೆ ಮತ್ತೆ ಒಂದು ಬುಲೆಟ್ಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ರೈಡರ್ ಇವರೇ ಅಂತ ಕೆಲವರು ಹೇಳ್ತಾರೆ, ಅವ್ರ ಮನೆಯವರು. ಆದರೆ ಜೊತೆಲಿದ್ದಂಥ ಒಬ್ಬ KB ಎಂಪ್ಲಾಯಿ ರೀ, ಮಂಡ್ಯದಲ್ಲಿರೋಂಥ ವ್ಯಕ್ತಿ. ಅವನು ಬನ್ನೂರಿಗೆ ಅಪ್ ಅಂಡ್ ಡೌನ್ ಮಾಡ್ಕೊಂಡು AW ಆಗಿ ಧನುಷ್ ಅಂತ KB ಎಂಪ್ಲಾಯಿ ಮೇಜರ್ ಆಗಿ ಇಂಜುರಿ ಆಗ್ತಾನಂತೆ. ಪಾಪ ಅವನ್ನ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಡೆಪ್ರೆಷನ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ತರ ನಿನ್ನೆ ರಾತ್ರಿ 11:30 ಇದ್ದಂತ ಈ ಕುಟುಂಬದ ಕುಡಿ ಇವತ್ತು ರಾತ್ರಿನೇ ಆಕ್ಸಿಡೆಂಟ್ ಅಲ್ಲಿ ತಿರೋಗಿದ್ದು. ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ಜನ ಈ ಒಂದು ಪ್ಲೇಸ್ ಅಲ್ಲಿ ಬರ್ತಾರೆ ಅಂತಂದ್ರೆ ತಗೊಂಡು ಹೋದ್ರಲ್ಲ. ಹಾಗಾಗಿ ನೋಡಿ, ಇಲ್ಲಿ ಒಂದು ಕಡೆ ಲೈಟ್ ಇಲ್ಲ ರೀ. ನೋಡಿ, ಎಲ್ಲೂ ಕೂಡ ಲೈಟ್ ಇಲ್ಲ. ಅಲ್ಲಿ ಈ ಕಡೆ ಮುಂದೆ ರೋಡಲ್ಲಿ ಅಲ್ಲೇ ಹೋಗಿ ಎಲ್ಲ ಹೋಗ್ತಾರೆ. ಹಾಗಾಗಿ ಏನು ವಿಚಾರ ಅಂತಂದ್ರೆ ನಿಜವೂ, ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ನಿಜವೂ ದಾರುಣ. ಇದು ಡೆಡ್ಲಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಈ ಡೆಡ್ಲಿ ಆಕ್ಸಿಡೆಂಟ್ಗಳಿಗೆ ಮೂಲ ಕಾರಣ ಅಂದ್ರೆ ಅಕ್ಕಪಕ್ಕ ಕಾಮಗಾರಿಕೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಅಲ್ಲಿ ಮೆಲ್ಲಹಳ್ಳಿಯಿಂದ ಬೂತ್ಕಳ್ಳಿವರೆಗೂ ಅಗದು ಬಿಟ್ಟವ್ರೆ. ಯಾವುದೇ ರೀತಿಯಾದಂಥ ಸಮತಟ್ಟಾದಂಥ ರಸ್ತೆ, ಪಾದಚಾರಿ ರಸ್ತೆ ಮಾಡಿಲ್ಲ. ಒಂದು ಯಾವುದೇ ರೀತಿಯಾದಂಥ ಒಂದು ಸೂಚನಾ ಫಲಕಗಳಿಲ್ಲ. ಇರೋಂಥ ಸೂಚನಾ ಫಲಕ ಬಿದ್ದೋಗಿದೆ. ಅಲ್ಲಿ ಹೋಗಿ ನೋಡಿ, ನೀವು ಯಾರನ್ನ ಇಂಜಿನಿಯರ್ಗಳೇ ಮುಟ್ಟಾಡ್ರೆ ಆ ಸೂಚನಾ ಫಲಕ ಬಿದ್ದೋಗಿದೆ. ಇಲ್ಲಿ ಮೇಲೆ ವಾಜಮಂಗಲ ಕೆಳಗಡೆ ಲೆಫ್ಟ್ ಅಲ್ಲಿ ಒಂದು ಕೆರೆ ಮುಂದೆ ಆ ಸೂಚನಾ ಫಲಕ ಎತ್ತು ನಿಲ್ಸಕ್ಕೆ ಯೋಗ್ಯತೆ ಇಲ್ಲಂತ ಇಂಜಿನಿಯರ್ಗಳು ನೀವು. ಈ ತರ ಡೆಡ್ಲಿ ಆಕ್ಸಿಡೆಂಟ್ಗಳಕ್ಕೆ ಕರೆಂಟ್ ವ್ಯವಸ್ಥೆ ಇಲ್ಲ, ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಏನೇನು ಮಾನದಂಡಗಳಿದೆ ಗೊತ್ತೇನ್ರಿ? ಅಲ್ಲಿ ಕೆರೆಯ ಇಪ್ಪತ್ತಿಗಳಲ್ಲಿ ಕರೆಂಟ್ ವ್ಯವಸ್ಥೆ ಇರಬೇಕು, ತಡೆಗೋಡೆಗಳಿರಬೇಕು. ಒಂದು ಟ್ಯಾಂಕರ್ಗೆ ಮತ್ತೆ ಬೈಕ್ಗೆ, ಬುಲೆಟ್ ಬೈಕ್ಗೆ ಆಕ್ಸಿಡೆಂಟ್ ಆಗಿ ಪುಟ್ಟ ಇಂಜಿನಿಯರ್ ವಿದ್ಯಾರ್ಥಿ ಸಾವು ಅಪ್ತಾನೆ ಅಂತಂದ್ರೆ ಇದಕ್ಕಿಂತ ದಾರುಣ ಇನ್ನೇನಿರಬೇಕು? ಇಂಥವ್ರ ಶಾಪಗಳು ನಿಮಗೆ ತಟ್ಟತಾನೆ ಬಿಡಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಕೆಲಸ ಮಾಡ್ದೇನೆ ರಾಜ್ಯ ಸರ್ಕಾರಗಳಿಗೆ ಕೈ ತೋರಿಸ್ಕೊಂಡು ಇವತ್ತು ಮಾಡಬಾರ್ದು ಮಾಡ್ಕೊಂಡು ಇವತ್ತು ರೈತಾಪಿ ಜನ ಇವತ್ತು ಸಾಯುವಂತ ಪರಿಸ್ಥಿತಿ. ಎಲ್ಲೂ ಕೂಡ ಕರೆಂಟ್ ಇಲ್ಲ. ನೋಡಿ, ಇಷ್ಟೊತ್ತು ಬೇಕೇನ್ರಿ ಕರೆಂಟ್ ಆಗೋಕೆ? 6 ಗಂಟೆ ಕರೆಂಟ್ ಹಾಕ್ಬೇಕು. ನೋಡಿ, ಇದು ಬನ್ನೂರು ಚಾಮನಹಳ್ಳಿ. ಆ ಬನ್ನೂರು ಚಾಮನಹಳ್ಳಿನಲ್ಲಿ
ಆಯ್ತಾ ಡೆಡ್ಲಿ ಆಕ್ಸಿಡೆಂಟ್ಗಳು ಬೇಕಾದಷ್ಟು ಆಗಿದೆ. ಆದರೆ ಎಲ್ಲ ಕೆಲವೊಂದೆಲ್ಲ ಗೊತ್ತಾಗ್ದಿನ ಇರುವಂಥ ವಿಚಾರಗಳು ನೋಡಿ. ಎಲ್ಲೂ ಕೂಡ ಕರೆಂಟ್ ಇರಲ್ಲ. ಬನ್ನೂರು ತಾಲೂಕು ಮಾಡುವಂಥ ಉನ್ನಾರ ಮಾಡ್ತಿರೋಂಥ ಜನಪ್ರತಿನಿಧಿಗಳು ಲೈಟ್ ಹಾಕ್ಸಳಕ್ಕೆ ಆಗದಿರೋಂಥವ್ರು ತಾಲೂಕು ಮಾಡಿ ಏನ್ರಿ ಮಾಡ್ತೀರ ನೀವು? ತಾಲೂಕು ಮಾಡೋ ಸಂತೋಷ, ಆದರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕಾಗದಿರೋಂಥ ಜನಪ್ರತಿನಿಧಿಗಳು, ಜೊತೆಗೆ ಕೆಲವು ಚೇಲಾಗಳು ಬೇರೆ ನನ್ನ ಮೇಲೆ ಏನೋ ಸುದ್ದಿ ಮಾಡಿದ್ರೆ ಮನೆ ಮುಂದೆ ಬರೋದು, ವಿಡಿಯೋ ಅಳಿಸಿ ಅಂತ ಹೇಳೋದು, ಕೇಳ್ಕೊಳ್ಳೋದು, ಇನ್ನೊಂದು ಕಡೆ ಹೋಗ್ಬಿಟ್ಟು ನಾವು ಧಮಕಿ ಹಾಕೋದು ಅವ್ರಿಗೆ, ಅದಕ್ಕೆ ಕಳಿಸ್ಬಿಟ್ರು ಅನ್ನೋದು. ಈ ಥರ ಎಲ್ಲ ಏನು ನೀವು ಧಮಕಿ ಹಾಕೋರು ಯಾವನ್ನ ಎದುರುಗಳಾಗಿದೆ ಇಲ್ಲ, ಇಲ್ಲಿ ನೈಜತೆ ಇದ್ದೇ ಜನ ಹೋಗಿತಾರೆ ನಿಮಗೆ ಕ್ಯಾಕರಿಸಿ. ಹಾಗಾಗಿ ಲೈಟಿನ ವ್ಯವಸ್ಥೆ ಮಾಡ್ರಿ ಮೊದಲು. ಒಬ್ಬ ರೈತನ ಮನೆಯಲ್ಲಿರೋಂಥ ಹುಡುಗ ಇವತ್ತು ಕರೆಂಟ್ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿ ಇವತ್ತು ಆಕ್ಸಿಡೆಂಟ್ ಮಾಡಿಕೊಂಡು ಸಾವನ್ನಪ್ಪಿರೋದು ಬಹಳ ದಾರುಣ. ನಿಜಲು ಬೇಜಾರಾಗುವಂಥ ಸಂಗತಿ. ಆ ಒಂದು ದುಃಖ ನಿಜಲು ಯಾರಿಗೂ ಕೂಡ ಬರೋದು ಬೇಡ ರೈತಾಪಿ ಜನಗಳಿಗೆ.